ಚಿರಋಣಿಯಾಗಿ ಆ ಭಗವಂತನ ಪಾದಕ್ಕೆ ನಾವು ಸದಾಕಾಲ ಭಕ್ತಿಯಿಂದ ಆರಾಧಿಸೋಣ. 2026 ಅಂದರೆ ಈಗಾಗಲೇ ಹೊಸ ವರ್ಷ ಹಿಂದಕ್ಕೆ ಹೋಗಿ 4 ದಿನ ಕಾಲ ಮುಗಿತಾ ಬಂತು. ಈ ಹೊಸ ವರ್ಷದಲ್ಲಿ ಮೊಟ್ಟ ಮೊದಲು ಪ್ರಥಮವಾಗಿ ಭರತ ಹುಣ್ಣಿಮೆಯನ್ನು ನಾವು ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೀವಿ. ಭರತ ಹುಣ್ಣಿಮೆ ಅಂದರೆ ಏನು ಅಂದರೆ, ಈಗಾಗಲೇ 4 ದಿನದ ಅವಧಿಯಲ್ಲಿ ವೈಕುಂಠ ಏಕಾದಶಿ ಅಂದರೆ ವೈಕುಂಠಕ್ಕೆ ಹೋದಂತಕ್ಕಂಥ ಆ ಪರಮಾತ್ಮನ ಬೇಡಿ ಇವತ್ತು ಭರತ ಹುಣ್ಣಿಮೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೀವಿ. ಭರತ ಹುಣ್ಣಿಮೆ ಅಂದರೆ ಸಾಮಾನ್ಯ ಅಲ್ಲ. ದಶರಥನ ಮಾತು ಉಳಿಸಿ ಕೈಕೇಯ ಕೊಟ್ಟಂತಕ್ಕಂಥ ಭಾಷೆಯನ್ನು ಉಳಿಸೋದಕ್ಕೋಸ್ಕರ ಶ್ರೀರಾಮಚಂದ್ರ ಅರಣ್ಯ ಕಾಡಿಗೆ ಹೋಗಿ 14 ವರ್ಷ ಕಾಲ ನಾನು ಬರುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿದಾಗ ಭರತ ಮತ್ತು ಶತ್ರುಘ್ನ ಆ ಶ್ರೀರಾಮಚಂದ್ರ ಪ್ರಭು ಹತ್ರ ಹೋದ್ರಂತೆ. ಆ ಶ್ರೀರಾಮಚಂದ್ರ ಪ್ರಭು ಕೊಟ್ಟ ಮಾತಿಗೆ ತಪ್ಪಲಾರೆ, ಇಟ್ಟೆಜ್ಜೆ ಹಿಂದೆ ಇಡುವುದಿಲ್ಲ, ನನ್ನನ್ನು ಕರೆಯಬೇಡಪ್ಪ ಅಂತ ಹೇಳಿ ಆಗ ಭರತ ಮತ್ತು ಶತ್ರುಘ್ನ ಆ ಸೀತಾದೇವಿಯನ್ನು ಮತ್ತು ಆ ಶ್ರೀರಾಮಚಂದ್ರನ ತಬ್ಬಿಕೊಂಡು ಗೋಳಾಡಿ ಇಡೀ ನಮ್ಮ ಅಯೋಧ್ಯ ರಾಜ್ಯಭಾರವನ್ನು ಆಳುವರು ಯಾರು ಎಂದು ಕೇಳಿದಾಗ, ಆ ಸಿಂಹಾಸನ ಹತ್ತೋ ಯೋಗ್ಯತೆ ಇರೋದು ನಿನ್ನೊಬ್ಬನಿಗೆ ಮಾತ್ರ, ಮತ್ಯಾರಿಗೂ ಇಲ್ಲ ಎಂದು ಆ ಕಾಲಗಳ ಪಾದದಲ್ಲಿ ಮೆಟ್ಟಂತಕ್ಕಂಥ ಆ ಚಪ್ಪಲಿ ಅಂದರೆ ಆ ಪಾದರಾಸವನ್ನು ತಗೊಂಡು ಭರತ ತಲೆ ಮೇಲೆ ಹೊರಟಂತೆ ನೋಡಿ. ಆ ಭರತ ತಲೆ ಮೇಲೆ ಹೊರಟು 14 ವರ್ಷ ಕಾಲ ಆ ಪರಮಾತ್ಮನ ಪಾದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಬೇಕು. ಯಾಕೆಂದರೆ ನಾವು ಮೇಲೆ ನೋಡಿದ್ರೆ ನಮಗೇನು ದೊರಕುವುದಿಲ್ಲ. ನಾವು ಎಲ್ಲೋದ್ರೂ ಮೊಟ್ಟ ಮೊದಲು ಯಾವುದೇ ಒಂದು ದೇವರಿಗೋದ್ರೂ ಪಾದಗಳನ್ನು ನೋಡಬೇಕು ಫಸ್ಟ್ ನಾವು. ಆ ಪಾದದ ಧೂಳಿನಲ್ಲಿ ಬೆಳೆಯುವ ಶಕ್ತಿ ನಿಮ್ಮೆಲ್ಲರ ಒಂದು ಭಾಗ್ಯ. ಆಗ 14 ವರ್ಷ ತುಂಬ್ತಾ ಬಂತು. ಹನುಮಂತ ವಾಯುಯ ಪುತ್ರ ರಾಮನಿಗೆ ದೂತನಾಗಿ ರಾಮನಿಗೆ ಕಾವಲಾದ ಭರತ 14 ವರ್ಷ ಕಾಲ ನಿತ್ಯನು ಕೂಡ ಅವನ ಪಾದಕಮಲಗಳಿಗೆ ಪೂಜೆಯನ್ನು ಮಾಡಿ ರಾಜ್ಯಭಾರವನ್ನು ಕಟ್ಟಿನಂತೆ ಭರತ. ಅದು 12 ತಿಂಗಳು ತುಂಬಿದ ಅಂತರದಲ್ಲಿ ಬರುವಂತಕ್ಕಂಥ ಮೊದಲೆಯ ತಿಂಗಳಲ್ಲಿ ಭರತ ಹುಣ್ಣಿಮೆ ಎಂದು. ಈ ಭರತ ಯಾಕೆ ಅಂದ್ರೆ 14 ವರ್ಷ ತುಂಬಿದೆ ಅವನು ರಾಮ ರಾಜ್ಯಭಾರವನ್ನು ಆಳುವಂತಕ್ಕಂಥ ಟೈಮಲ್ಲಿ ತನ್ನ ಕೂಡಿದ ಹೆಂಡತಿಯನ್ನ ಜರದ್ರು ಅಂತ ಹೇಳಿ ಆ ಹೆಂಡತಿಯನ್ನು ಅಗ್ನಿಪಸವನ್ನ ಮಾಡಿ ಆ ರಾಮಚಂದ್ರ ದಶ ಅವತಾರ ರೂಪವನ್ನು ತೆಗೆದುಕೊಂಡು ಗದೆ, ಶಂಖ, ಚಕ್ರ ಎಲ್ಲವನ್ನು ಹಿಡಿದುಕೊಂಡು ಈ ಭೂಲೋಕದಲ್ಲಿ ಅವತರಿಸಿನಂತೆ ನೋಡಿ. ಯಾರು? ಸತ್ಯನಾರಾಯಣ. ಆ ಸತ್ಯನಾರಾಯಣನ ಅಂದರೆ ಬೆಳಗಿನ ಜಾವ ಧರ್ಮವಾದಂತಕ್ಕಂಥ ಪೂಜೆಯ ದಿನದಲ್ಲಿ ಸೂರ್ಯ ಉದಯ ಆಗುವುದಕ್ಕೆ ಸರಿಯಾಗಿ ಅವನಿಗೆ ಆ ಪರಮಾತ್ಮನಿಗೆ ಮಂಗಳವನ್ನು ಕೊಟ್ಟು ಮುಂದೆ ಹೆಜ್ಜೆ ಇಟ್ಟಿದ್ದಾದರೆ
ನಮ್ಮ ಎಲ್ಲ ಕರ್ಮ ಫಲವನ್ನು ಕಳೆಯಬಹುದು ಎಂದು ಅಂದಿನಿಂದ ಇಲ್ಲಿನವರೆಗೂ ನಡೆದು ಬಂದು ಯಾರು ಕೂಡ ದೇವರನ್ನು ನೋಡಕ್ ನಮಗೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ನನ್ನ ಭಕ್ತರಿಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಪ್ರತಿ ಒಬ್ಬೊಬ್ಬರ ಭಕ್ತರು ಎಲ್ಲರೂ ಕೂಡ 5 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿ ಆಗ್ಬೋದು, ಎಲ್ಲರೂ ಕೊಟ್ಟು 3 ಹುಣ್ಣಿಮೆಯ ಅಂದರೆ 3 ಬಾರಿ ತಪ್ಪಿರ 5 ಬಾರಿ ಆ ಪರಮಾತ್ಮನ ಒಂದು ಸ್ಮರಣೆಯನ್ನ ಮಾಡಿ ಶ್ರೀ ಕ್ಷೇತ್ರ ಭಕ್ತ ಮುನೀಶ್ವರನ ಸನ್ನಿಧಿಯಲ್ಲಿ ಆ ವೀರಭದ್ರನ ಅಭಯ, ಹನುಮಂತನ ಧರ್ಮ ನಮ್ಮೆಲ್ಲರಿಗೂ ದೊರಕುತ್ತದೆ ಎಂದು ಮಾತು ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಸತ್ಯನಾರಾಯಣನ ಜ್ಞಾನವನ್ನು ಮಾಡಿ ಅನೇಕ ಜನ ಆ ಭಗವಂತನ ಪಾದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾದ. ಆದರೆ 2026ರಲ್ಲಿ 6-2-8 ಅಂದರೆ ಶನೀಶ್ವರನ ಸಂಕಷ್ಟ. ಕೃಷ್ಣ ಚಂಚಲ ಬುದ್ಧಿ, ಕೃಷ್ಣ ಚಂಚಲ ಬುದ್ಧಿಯಾಗಿ ಶನೇಶ್ವರ ಮತ್ತು ಇಂದ್ರನಿಗೆ ಶತ್ರು ಆದಾಗ ಇಂದ್ರ ತನ್ನ ಬುದ್ಧಿಯನ್ನ ತೋರಿಸ್ತಾನೆ. ಇಂದಿನ ದಿನದಲ್ಲಿ ಉಳಿದಂತಕ್ಕಂಥ ಮಳೆಯಲ್ಲ, ಐದು ಅವಕಾಶದಲ್ಲಿ ಇಟ್ಟಂತಕ್ಕಂಥ ದಿನ ಇವತ್ತಿನ ಅವಕಾಶ. ಆ ದಿನದಲ್ಲಿ ನಾವು ಎಷ್ಟು ಭಕ್ತಿ ಭಾವಕರಾಗಬೇಕು ಅಂದ್ರೆ, ಅಣ್ಣ ತಮ್ಮಂದಿರು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಮಾಡಬಾರದು, ತಂದೆ ತಾಯಿಗಳ ಮೇಲೆ ಶತ್ರುಗಳಾಗಬಾರದು. ಅಂತ ಶ್ರೀರಾಮಚಂದ್ರನೇ ರಾಜ್ಯ ಭಾರವನ್ನು ಆಳಬೇಕಾದವನು ಅರಣ್ಯ ಕಾಡುಗೋದ. ಭರತನಿಗೆ ಪಟ್ಟ ಕಟ್ಟಬೇಕು ಅಂದವನು ಪಾದರಾಸೆಯನ್ನ ಪೂಜೆ ಮಾಡ್ದ. ದಶ ಅವತಾರವನ್ನ ತಾಳಿ ಆ ಶ್ರೀರಾಮಚಂದ್ರ ಶ್ರೀಮನ್ ನಾರಾಯಣನಾಗಿ ಈ ಭೂಲೋಕಕ್ಕೆ ಬಂದ. ಈ ಭೂಲೋಕದ ಮಾನವನ ಜನ್ಮಕ್ಕೆ ತೃಪ್ತಿ ಕಾಲಗಳನ್ನು ಕೊಟ್ಟು ಕಾಪಾಡುವಂತಕ್ಕಂಥ ಒಂದು ಶಕ್ತಿ ಅವನಲ್ಲಿದೆ. ಇದಕ್ಕೆಲ್ಲ ಕಾರಣ ಒಂದು ಹೆಣ್ಣಿನ ವಿಚಾರದಲ್ಲಿ ಹೆಣ್ಣನ್ನ ಕೆಣಕಿದಕ್ಕೆ ರಾವಣನ ಪಟ್ಟಣವೇ ನಾಶನವಾಯಿತು. ಕೈಕೆ ಗಂಡನ ಮಾತು ಮೀರಿದಕ್ಕೆ ಅವಳ ಹಣೆಯ ಅಷ್ಟ ಕುಂಕುಮವನ್ನು ಕಳೆದುಕೊಂಡು ಅವಳ ಹೆಸರಿಲ್ಲದಂತೆ ಆಯಿತು. ರಾಮ ಸತ್ಯವಾಗಿ ನಡೆದಿದ್ದಕ್ಕೆ ದಶ ಅವತಾರದ ರೂಪಗಳನ್ನೇ ತಾಳಬೇಕಾಗ್ಬತ್ತು. ಈಗ ನಾನು ಭಕ್ತ ಒಂದು ಮಾತು ಕೇಳ ತಟ್ಟೆಲಿ ಹೊತ್ಕೊಂಡ್ಬರ್ತಾ ಇದ್ದ ಪಾದವನ್ನ, ಅಯ್ಯ ಪಾಪಿಗಳ, ಇವತ್ತು ಹೊತ್ಕೊಂಡ್ಬರ್ಬೇಡಿ, ತಲೆ ಮೇಲೆ 2 ಕೈಯಲ್ಲಿ ಹಿಡ್ಕೊಂಡು ಆ ಪರಮಾತ್ಮನಿಗೆ ಭಾಗಿಯಾಗೋ. ಯಾಕೆ ಅಂದ್ರೆ ಹುತ್ತದ ಮುಂದೆ 2 ಕಡ್ಡಿಯನ್ನು ಹಚ್ಚಿ ನಾಡಿನ ಜನತೆಯನ್ನ ಕೈ ಹಿಡಿದು ಕೊಟ್ಟ ಮಾತಿಗೆ ತಪ್ಪದಂತೆ ನಡೆದಂತಕ್ಕಂಥ ಶಕ್ತಿಯ ಫಲ ಅವನಿಗಿರ್ಲಿ ಅಂತೇಳಿ ನಾನು ಮಾತು ಕೊಟ್ಟು ಇವತ್ತಿನ ದಿನ ಅಂತ ಒಂದು ಹುಣ್ಣಿಮೆಯನ್ನ ನಾವು ಆಚರಿಸಿದೀವಿ. ಆ ಭಗವಂತ ಎಲ್ಲರಿಗೂ ಕೂಡ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಹೊಸ ವರ್ಷದ ಅವಕಾಶವಾದ ದಿನವನ್ನು ಕೂಡ ಹೇಳುತ್ತೇನೆ. ಶನೇಶ್ವರನಿಗೂ ಮತ್ತು ಇಂದ್ರನಿಗೆ ಫೈಟ್ ಆದಾಗ ಇಂದ್ರ ಸಾಕಷ್ಟು ಮಳೆಯನ್ನು ಸುರಿಸಬಹುದು, ಕೃಷ್ಣ ಭೂಮಿಯನ್ನು ಎತ್ತಬಹುದು, ಭೂಲೋಕವೇ ತತ್ತರಿಸಬಹುದು. ಭೂಲೋಕವೇ ತತ್ತರಿಸುವಂತಕ್ಕಂಥ ಅವಕಾಶ ಏತಕ್ಕೋಸ್ಕರ ನಮ್ಮಲ್ಲಿರುವಂತಕ್ಕಂಥ ಕ್ರೂರವಾದಂತಕ್ಕಂಥ ದೃಷ್ಟಿ. ಈ ಕ್ರೂರವಾಗೋದಕ್ಕೆ ಕಾರಣ ಏನು? 2026 2
ಮತ್ತು 6 8. 8ರಲ್ಲಿ ಏನು? ಅನೇಕ ವಿಘ್ನ, ಶನೇಶ್ವರ ಅಧಿಪತಿ, ಚಂಚಲ ಬುದ್ಧಿ. ಅದಕ್ಕೆ ಏನೆಲ್ಲ ಕಷ್ಟಪಡ್ಬೋದು ನಾವು? ನೋಡ, ಆ ಕಷ್ಟ ಎಲ್ಲನೂ ತೊರೆದು ದೂರ ಮಾಡಿ ಈ ನಾಡನ್ನೇ ಕಾಪಾಡಲಿ, 29 ಕೋಟಿ ಜೀವರಾಶಿಯನ್ನು ಸಾಕುವಂತಕ್ಕಂಥ ಆ ಶ್ರೀಮನ್ ನಾರಾಯಣನ ದಯ ಇಡೀ ನಾಡಿನ ಜನತೆಯ ಮೇಲೆ ಇರಲಿ. ಇದನ್ನೆಲ್ಲವನ್ನು ಯಾಕೆ ಅಂದ್ರೆ ಆ ರೂಪು ಅವತಾರದ ಅವಕಾಶ ನಮಗೆ ವರ್ಷದಲ್ಲಿ ಮೊದಲು ಭರತನ ಹುಣ್ಣಿಮೆ. ನೋಡಿ ಹೇಗಿದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಸಾವಧಾನವಾಗಿ ಶಾಂತಿಯಿಂದ ಅಣ್ಣ ತಮ್ಮಂದಿರು ಹೋರಾಟವನ್ನು ಮಾಡ್ದಂಗೆ, ತಂದೆ ತಾಯಿಗಳನ್ನ ಶತ್ರುಗಳಾಗ್ದಂಗೆ, ತಂದೆ ತಾಯಿಗೆ ತಲೆಯನ್ನ ಬಾಗಿಸಿ ಅಣ್ಣ ತಮ್ಮಂದಿರು, ಯಾಕೆಂದ್ರೆ ರಾಮ ಭರತನ ರಾಜಭರವನ್ನ ಕಟ್ಟು ಅಂತ ಹೇಳ್ದ, ಆದ್ರೆ ಅವನು ಪೂಜೆ ಮಾಡ್ದ. ಇದು ಇವತ್ತು ಕೂಡ ಈ ನಮ್ಮ ಕಲಿಯುಗದ ಹಂತದಲ್ಲಿ ಈ ಭೂಲೋಕದಲ್ಲಿ ಉಳಿದಿದೆ. ಆ ಧರ್ಮವನ್ನ ಪಾಲನೆ ಮಾಡುವಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸೌಭಾಗ್ಯ. ಇವತ್ತು ನನ್ನ ಭಕ್ತರು ಅಂತ ಒಂದು ಸತ್ಯನಾರಾಯಣನ ಪೂಜೆಯನ್ನು ಮಾಡಿ